ತಂಡ ಇದೆಯಲ್ಲ ಮತ್ತೊಮ್ಮೆ ಪಕ್ಷಕ್ಕೆ ಹೇಗಾದರೂ ಮಾಡಿ ಯತ್ನಾಳ್ ಅವರನ್ನು ಕರೆತರಬೇಕು ಅಂತ ಹೇಳಿ ಬಹಳ ದೊಡ್ಡ ಮಟ್ಟದ ಪ್ರಯತ್ನವನ್ನು ಮಾಡ್ತಾ ಇದೆ. ಆ ಪ್ರಯತ್ನಕ್ಕೆ ಹಿನ್ನಡೆ ಆಗ್ತಾ ಇರೋದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಮಾತಿನ ಬಾಣ. ಅವರು ಮಾತು ನಿಲ್ಲಿಸ್ತಾ ಇಲ್ಲ, ವಾಪಸ್ ಕರೆತರಲಿಕ್ಕೆ ಅವರ ತಂಡಕ್ಕೆ ಆಗ್ತಾ ಇಲ್ಲ. ನೋಡಿ, ಮಾತಿನಿಂದ ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಮಾತಿನಿಂದ ಎಷ್ಟು ದೊಡ್ಡ ಡ್ಯಾಮೇಜ್ ಆಗುತ್ತೆ. ಮಾತಿನಿಂದಲೇ ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ಅಸ್ತಿತ್ವವನ್ನು BJPಯಲ್ಲಿ ಕಳೆದುಕೊಂಡಿದ್ದಾರೆ. ನಾನು ರಾಜಕೀಯ ಅಸ್ತಿತ್ವ ಅಂತ ಹೇಳೋದಿಲ್ಲ, ಬಟ್ BJP ಅಸ್ತಿತ್ವವನ್ನು ಕಳೆದುಕೊಂಡಿದ್ದಾರೆ. ನಿರಂತರವಾಗಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ವಿರುದ್ಧ ದಾಳಿ ಮಾಡ್ತಾ ಯಡಿಯೂರಪ್ಪ ಬೆಂಬಲಕ್ಕೆ ಬಂದವರ ವಿರುದ್ಧವೂ ದಾಳಿ ಮಾಡ್ತಾ, ಯಡಿಯೂರಪ್ಪನ ಪರವಾಗಿ ಮಾತನಾಡಿದಂಥ ವ್ಯಕ್ತಿಗಳ ವಿರುದ್ಧವೂ ಕೂಡ ನಾಲಿಗೆ ಹರಿಬಿಡ್ತಾ, ಹೀಗೆ ಮಾತಿನ ದೊಡ್ಡ ರೀತಿಯಲ್ಲಿ ನಾಯಕನಾಗುವ ರೀತಿಯಲ್ಲಿ ಹೊರಟಿದ್ರು. ಹೌದು, ಖಂಡಿತವಾಗಿಯೂ ಕೂಡ ಹೀಗೆ ಮಾತಾಡ್ತಾ ಯಡಿಯೂರಪ್ಪ ವಿರೋಧಿಗಳನ್ನು ಒಗ್ಗೂಡಿಸುವಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ ಯಶಸ್ವಿಯಾಗಿದ್ದಾರೆ. ಆದರೆ ಆ ತಂಡವನ್ನು ಸಕ್ಸಸ್ಫುಲ್ಲಾಗಿ ಮುನ್ನಡೆಸಲಿಕ್ಕೆ ಅವರೇ ಈಗ ಇಲ್ಲ. ಹೀಗಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ವಾಪಸ್ ಪಕ್ಷಕ್ಕೆ ಕರೆತರಬೇಕು, ಮತ್ತೊಮ್ಮೆ ಗಟ್ಟಿತವಾದ ತಂಡವನ್ನು BJPಯಲ್ಲಿ ಮಾಡಿಕೊಳ್ಳಬೇಕು ಅಂತ ಹೇಳಿ ಅವರ ಬೆಂಬಲಿಗ, ಅವರದ್ದೇ ಚಿಂತನೆಗಳಿರುವಂಥ, ಅವರದ್ದೇ ಅಭಿಪ್ರಾಯಗಳನ್ನು ಹೊಂದಿರುವಂಥ ಒಂದು ತಂಡ ಇದೆ. ಆ ತಂಡ ಹೈಕಮಾಂಡ್ ಅಪ್ರೋಚ್ ಮಾಡ್ತಾ, ಹೈಕಮಾಂಡ್ನಲ್ಲಿ ಕೇಳ್ತಾ, ಹೇಗಾದರೂ ಮಾಡಿ ಬಸನಗೌಡ ಪಾಟೀಲ್ ಯತ್ನಾಳ್ ಬೇಕು, ಅವರನ್ನು ವಾಪಸ್ ಕರೆತಂದರೆ ಪಕ್ಷಕ್ಕೆ ಬಹಳ ದೊಡ್ಡ ಅನುಕೂಲ ಆಗುತ್ತೆ, ಇಲ್ಲವಾದರೆ ಬಹಳ ದೊಡ್ಡ ನಷ್ಟ ಆಗುತ್ತೆ. ಯತ್ನಾಳ್ರೇ ನಾವು ಮಾತನಾಡ್ತಾ ಇದ್ದೀವಿ, ಹೈಕಮಾಂಡ್ ಜೊತೆ ಮಾತನಾಡ್ತಾ ಇದ್ವಿ, ನೀವು ಅಲ್ಲಿವರೆಗೂ ಯಾವ ಕಾರಣಕ್ಕೂ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡಬೇಡಿ, ಮಾತುಕತೆಗಳನ್ನು ಮಾಡಬೇಡಿ, ಯಾರ ವಿರುದ್ಧವೂ ಕೂಡ ಬಾಯಿ ಬಿಡಬೇಡಿ ಅಂತ ಹೇಳಿ ಅವರದ್ದೇ ತಂಡ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನು ಮನವಿ ಮಾಡಿಕೊಂಡಿತ್ತು. ಬಟ್ ಬಸನಗೌಡ ಪಾಟೀಲ್ ಯತ್ನಾಳ್ ಆ ಮನವಿಯನ್ನು ಒಪ್ಕೊಂಡಿಲ್ಲ. ಓಕೆ ಅಂತ ಹೇಳಿರ್ಬೋದು, ಬಟ್ ಯತ್ನಾಳ್ ಸುಮ್ಮನೆ ಕೂತ್ಕೊಳ್ಳುವ ವ್ಯಕ್ತಿಯಲ್ಲ, ಆ ಜಾಯಮಾನ ಅಲ್ಲ. ಯತ್ನಾಳ್ ನಿರಂತರವಾದಂಥ ವಾಗ್ದಾಳಿಯನ್ನು ಮಾಡ್ತಾ ಇದ್ದಾರೆ. ಕಳೆದ 2 ದಿನಗಳ ಹಿಂದೆ ಅಷ್ಟೇ ವಿಜಯೇಂದ್ರ ವಿರುದ್ಧ ಮತ್ತೊಮ್ಮೆ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿದರು, ವಾಗ್ದಾಳಿಯನ್ನು ಮಾಡಿದರು. ಹೀಗಾಗಿ ಯತ್ನಾಳ್ ಮೇಲಿರುವಂಥ ಆರೋಪ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇರುವಂಥ ಆರೋಪ. ಮಾತನಾಡಿ ತಮ್ಮದೇ ನಾಯಕರ ವಿರುದ್ಧ ಮಾತನಾಡ್ತಾ ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ ಅನ್ನೋ ಆರೋಪ ಇರುವಾಗ ಅಗೇನ್ ಮತ್ತೊಮ್ಮೆ ಅದೇ ರೀತಿಯ ತಪ್ಪು ಮಾಡ್ತಾ ಇದ್ದರೆ ಅವರ ತಂಡ ಹೈಕಮಾಂಡನ್ನು ಕನ್ವಿನ್ಸ್ ಮಾಡೋದು ಹೇಗೆ, ಮತ್ತೊಮ್ಮೆ ಅವರನ್ನು ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ಹಂತಕ್ಕೆ ಹೋಗೋದು ಹೇಗೆ, ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಇದೀಗ ಮತ್ತೊಮ್ಮೆ ಅವರ ತಂಡ ಹೇಳ್ತಾ ಇದೆಯಂತೆ, ದಯವಿಟ್ಟು ಸುಮ್ಮನೆ ಬಿಡಿ ಯತ್ನಾಳ್ರೆ, ನಾವು ನಿಮ್ಮನ್ನು ಹೇಗಾದರೂ ಮಾಡಿ ಪಕ್ಷಕ್ಕೆ ಸೇರಿಕೊಳ್ಳುವಂತೆ ಮಾಡ್ತೇವೆ ಅಂತ. ಯತ್ನಾಳ್ಗೂ ಕೂಡ ಪಕ್ಷಕ್ಕೆ ಬರುವ ಆಸೆ ಇದೆ. ಆ ಕಾರಣಕ್ಕಾಗಿ ಕಳೆದ ಕೆಲ ದಿನಗಳ ಹಿಂದೆ ಅಷ್ಟೇ ಕೇಂದ್ರದ ಶಿಸ್ತು ಸಮಿತಿಗೆ ಅವರು ಡಿಟೇಲ್ಡ್ ಆಗಿ ಒಂದು ಪತ್ರವನ್ನು ಕೂಡ ಬರೆದಿದ್ದರು. ಅದರ ಜೊತೆಗೆ ಪಕ್ಷದಲ್ಲಿ ಯಾರೂ ಶಾಶ್ವತ ಅಲ್ಲ ಅನ್ನುವ ಸಂದೇಶವನ್ನು ಆಗಾಗ ಕೊಡ್ತಾ ಇರ್ತಾರೆ. ಅರ್ಥಾತ್ ಯಡಿಯೂರಪ್ಪ ಕೂಡ ಪಕ್ಷ ಬಿಟ್ಟು ಹೋಗಿರಲಿಲ್ವಾ, ಮತ್ತೆ ವಾಪಸ್ ಬರಲಿಲ್ವಾ, ಅವರೇ ಇರ್ತಾರೆ ಪಕ್ಷದಲ್ಲಿ, ನಾನು ಬರ್ತೀನಿ ಮತ್ತೆ ಪಕ್ಷಕ್ಕೆ ಎನ್ನುವ ರೀತಿಯಲ್ಲಿ ಮಾತನಾಡ್ತಾ ಇದ್ದಾರೆ. ಆದರೆ ಆ ಎಲ್ಲ ಮಾತುಗಳೇ ಇದೀಗ ಅವರ ಅಡಚಣೆ, ಒಂದು ರೀತಿ ಹಿನ್ನಡೆಗೆ ಕಾರಣವಾಗ್ತಾ ಇದೆ.